ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2026ನೇ ಇಸವಿಯ ವೃಶ್ಚಿಕ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈ ವೃಶ್ಚಿಕ ರಾಶಿಯ ಅಡಿಯಲ್ಲಿ ಯಾವ ನಕ್ಷತ್ರಗಳು ಬರ್ತಾ ಹೋಗುತ್ತೆ ಅಂತಂದ್ರೆ, ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರ 4 ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರ 4 ಪಾದಗಳು ಕೂಡ ವೃಶ್ಚಿಕ ರಾಶಿಯಲ್ಲಿ ಬರ್ತಾ ಹೋಗುತ್ತೆ. ಅಂದ್ರೆ ವಿಶಾಖ ನಕ್ಷತ್ರದ 4ನೇ ಪಾದ ಮಾತ್ರ ವೃಶ್ಚಿಕ ರಾಶಿ ಆಗುತ್ತೆ. ಅನುರಾಧ 4 ಪಾದಗಳು ಮತ್ತೆ ಜ್ಯೇಷ್ಠ ನಕ್ಷತ್ರ 4 ಪಾದಗಳು ಕೂಡ ಈ ವೃಶ್ಚಿಕ ರಾಶಿಯ ಅಡಿಯಲ್ಲಿ ಬರ್ತಾ ಹೋಗುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಈ 2026ನೇ ಇಸವಿ ಏನಾದ್ರೂ ಚೆನ್ನಾಗಿದೆಯಾ ಅಂತಕ್ಕಂತಹ ವಿಚಾರವನ್ನ ನೋಡ್ತಾ ಹೋಗೋಣ. ನೋಡಿ, ಈ ವಾರ್ಷಿಕ ಫಲಿತಾಂಶಗಳು ಅಂತಕ್ಕಂಥದ್ದು ನಾವು ಹೇಗೆ ಹೇಳ್ತಾ ಹೋಗ್ತೀವಿ, ಯಾವ ಆಧಾರದ ಮೇಲೆ ಹೇಳ್ತಾ ಹೋಗ್ತೀವಿ ಅಂತಂದ್ರೆ, ಈ ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂತಹ, ದೀರ್ಘಕಾಲಿಕವಾಗಿ ಸಂಚಾರ ಮಾಡ್ತಕ್ಕಂತಹ ಗ್ರಹಗಳನ್ನ ಅವಲಂಬಿಸಿ ನಾವು ಈ ರಾಶಿಯವರಿಗೆ ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಶನಿ, ಗುರು, ರಾಹು, ಕೇತು ಈ 4 ಗ್ರಹಗಳ ಸಂಚಾರದಿಂದ ಈ ವರ್ಷ ಈ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಅಂತಕ್ಕಂತಹ ವಿಚಾರವನ್ನ ನೋಡಬಹುದು. ಈ ತಿಂಗಳ ಫಲವನ್ನ ಯಾವ ಆಧಾರದ ಮೇಲೆ ನೋಡ್ತೀವಿ? ಈ ತಿಂಗಳಿಗೆ, ಈ ನವೆಂಬರ್ ತಿಂಗಳಲ್ಲಿ ಈ ತರ ಇರುತ್ತೆ, ಡಿಸೆಂಬರ್ ತಿಂಗಳಲ್ಲಿ ಈ ತರ ಇರುತ್ತೆ ಅಂತ ಯಾವ ಆಧಾರದ ಮೇಲೆ ನಾವು ನೋಡ್ತೀವಿ ಅಂತಂದ್ರೆ, 9 ಗ್ರಹಗಳ ಆಧಾರದ ಮೇಲೆ ನಾವು ನೋಡ್ತೀವಿ. ಮತ್ತೊಮ್ಮೆಲೆ ನಾಳೆ ಅಥವಾ ನಾಡಿದ್ದು ನಮಗೆ ಸ್ವಲ್ಪ ಅನುಕೂಲಕರವಾಗಿದೆಯಾ, ತಾರಾಬಲ ನೋಡ್ತೀವಿ ನಾವು. ನಾಳೆ ಶುಭಕರಕ್ಕೆ ಹೋಗ್ಬೇಕಪ್ಪ ಅಥವಾ ಪ್ರಯಾಣ ಮಾಡ್ತಿದ್ವಿ, ತಾರಾಬಲ ನೋಡ್ತೀರಾ ಅಂತ ಕೇಳ್ತಾ ಇರ್ತಾರೆ ಗೊತ್ತಿರೋರು. ಇಲ್ಲ ಅಂತಂದ್ರೆ ಗೊತ್ತಿಲ್ದಿರೋರು ಯಾರಾದ್ರೂ ಪುರೋಹಿತರು ಹೋಗಿ ಕೇಳ್ತಾರೆ, ನಾಳೆ ಅನುಕೂಲವಾಗಿದೆಯಾ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಏನ್ ಚೆಕ್ ಮಾಡ್ತಾರೆ ಅಂದ್ರೆ ತಾರಾಬಲ. ತಾರಾಬಲ ಅಂತಂದ್ರೆ ನಿಮ್ಮ ರಾಶಿಯ ನಕ್ಷತ್ರಕ್ಕೆ ಅನುಗುಣವಾಗಿ ನಾಳೆ ಯಾವ ನಕ್ಷತ್ರ ಇದೆ, ನೀವು ಹುಟ್ಟಿರ್ತಕ್ಕಂಥ ನಕ್ಷತ್ರ ಯಾವುದು, ತಾರಾಬಲ ನೋಡ್ತಾರೆ. ಆ ನಕ್ಷತ್ರಕ್ಕೂ ಈ ನಕ್ಷತ್ರಕ್ಕೂ ಅದನ್ನ ತಾರಾಬಲ ಅಂತ ನಾವು ನೋಡ್ತೀವಿ, ಕರಿತೀವಿ. ಅಂದ್ರೆ ವಾರ್ಷಿಕ ಫಲಿತಾಂಶಗಳು, ತಿಂಗಳ ಫಲಿತಾಂಶಗಳು, ದಿನದ ಫಲಿತಾಂಶಗಳು ಬೇರೆ ಬೇರೆ ಇರುತ್ತೆ. ಅದೇನೇ ಇರ್ಲಿ, ಈ ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ನಾವೆಲ್ಲ ಏನಂತ ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಈ ವರ್ಷ ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ನಮ್ ಜೀವನ ಇಷ್ಟೇ, ಅಥವಾ ಗುರುಬಲ ಬಂದ ತಕ್ಷಣ ನಾವು ಚೆನ್ನಾಗಾಗ್ಬಿಡ್ತೀವಿ, ನಮ್ ಜೀವನನೇ ಪಾವನ ಆಗ್ಬಿಡುತ್ತೆ. ಈ ತರ ಸಿಚುಯೇಷನ್ ಅಥವಾ ಈ ತರ ಭಾವನೆ ಜಾಸ್ತಿ ಜನರಲ್ಲಿ ಉಂಟಾಗ್ಬಿಟ್ಟಿದೆ. 2026 ವೃಶ್ಚಿಕ ರಾಶಿಯವರಿಗೆ ಲಾಟ್ರಿ ಹೊಡೆದ್ಬಿಡ್ತಾರೆ ಅಂತ ಹೇಳಿದ ತಕ್ಷಣ ನಂಬ್ಕೊಂಡ್ಬಿಡೋದು, ಅದು ಸಹಜವಾಗಿ ಬಂದೇ ಬಿಡುತ್ತೆ. ಯಾಕೆಂದ್ರೆ ಗೊತ್ತಿರೋದಿಲ್ಲ ಅವ್ರಿಗೇನು ಅಂತ ಗೊತ್ತಿರೋದಿಲ್ಲ. ಈ ವರ್ಷ ಚೆನ್ನಾಗಿದ್ಯಾ, ಹಬ್ಬ ಚೆನ್ನಾಗಿದೆ, ಲಾಟ್ರಿ ಹೊಡೆದ್ಬಿಡುತ್ತೆ ಅಂತ ಹೇಳಿದ್ದಾರೆ, ಆ ಪುಸ್ತಕದಲ್ಲಿ ಬರೆದ್ಬಿಟ್ಟಿದ್ದಾರೆ ಅಥವಾ ಆ ಯೂಟ್ಯೂಬ್ ಚಾನಲ್ ಅವ್ರು ಹೇಳ್ಬಿಟ್ಟಿದ್ದಾರೆ, ಮುಗೀತು. ಅದು ನಂಬ್ಕೊಂಡು ಆಸೆಯಿಂದ ಇರ್ತಕ್ಕಂಥದ್ದು. ಏನು ಆಗ್ಲಿಲ್ಲ ಅಂದ್ರೆ ಜ್ಯೋತಿಷ ಸುಳ್ಳು ಅಂತ ಹೇಳ್ತಕ್ಕಂಥದ್ದು. ಜ್ಯೋತಿಷ ಶಾಸ್ತ್ರ ಅಂದ್ರೆ ಏನು? ನಮ್ಮ ಜಾತಕದಲ್ಲಿ ಏನಾದ್ರೂ ದೋಷಗಳಿದಾವ, ನಾವು ಹುಟ್ಟಿರ್ತಕ್ಕಂತಹ ಏನು ಆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅಲ್ಲಿ ಆ ಭೂಮಿಗೆ ಬಂದಿರ್ತೀವಲ್ವಾ, ಆ ಸಮಯದಲ್ಲಿ ಏನಾದ್ರೂ ತೊಂದರೆಗಳಿದೆಯಾ, ಪೂರ್ವಜನ್ಮ ಕರ್ಮಾನುಸಾರವಾಗಿ ನಮಗೆ ಈ ತರ ಗ್ರಹ ಸ್ಥಿತಿ ಇರುತ್ತೆ, ಈ ತರ ದಶಾಭುಕ್ತಿ ನಡೀತಾ ಇದೆ, ಅದನ್ನ ನೋಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್. ನಮ್ ಜಾತಕ ಚೆನ್ನಾಗಿದ್ರೆ ಬೇರೆ ಈ ಗೋಚಾರದ ಫಲಿತಾಂಶಗಳು ಬೇಕಾಗಿಲ್ಲ. ಜಾತಕ ಚೆನ್ನಾಗಿಲ್ಲ, ನಮಗೆ ಯಾವುದೋ ದಶಾಭುಕ್ತಿ ಚೆನ್ನಾಗಿಲ್ಲ, ತುಂಬಾ ಕಷ್ಟದಲ್ಲಿದ್ದೀವಿ, ಸ್ವಲ್ಪ ಈ ಗುರುಬಲ ಬಂದು ಶನಿ ಬಲ ಬಂದು ಸ್ವಲ್ಪ ಉಸಿರಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ರಾಶಿ ಅಂದ್ರೆ ಮನಸ್ಸು, ಜಾತಕ ಅಂದ್ರೆ ಪೂರ್ತಿ ಶರೀರ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮನಸ್ಸು ಇಂಪಾರ್ಟೆಂಟಾ, ಶರೀರ ಇಂಪಾರ್ಟೆಂಟಾ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ಈ ವರ್ಷದಲ್ಲಿ ಗ್ರಹ ಸಂಚಾರ, ಈ 4 ಗ್ರಹಗಳ ಸಂಚಾರವನ್ನು ನಾವು ನೋಡೋದೇ ಆದ್ರೆ, ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ರಾಹು ಕೇತು ಗ್ರಹಗಳು 2026 ಡಿಸೆಂಬರ್ 5ನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. 2026 ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರಕ್ಕೆ ಪ್ರವೇಶ ಮಾಡ್ತಾರೆ.
ಇನ್ನು ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ ಆಗುತ್ತೆ. ಇನ್ನು ಗುರು ಫಲ ನೋಡೋದೇ ಆದ್ರೆ ಗುರು ಜನವರಿ 1ನೇ ತಾರೀಕಿನಿಂದ ಈ 2026 ಮಾರ್ಚ್ 11ನೇ ತಾರೀಕಿನ ತನಕ ಗುರು ಮಿಥುನ ರಾಶಿಯಲ್ಲಿ ವಕ್ರೇಗಿ ಸಂಚಾರ ಮಾಡ್ತಾ ಇರ್ತಾರೆ. 2026 ಮಾರ್ಚ್ 11ನೇ ತಾರೀಕಿನಿಂದ 2026 ಜೂನ್ 2ನೇ ತಾರೀಕಿನ ತನಕ ಈ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ವಕ್ರಗತಿ ತ್ಯಾಗ ಮಾಡಿದ್ರು, ಹಿಂದಕ್ಕೆ ಹೋದ್ರು, ಮತ್ತೆ ವಕ್ರಗತಿ ತ್ಯಾಗ ಮಾಡಿದ್ರು, ಮತ್ತೆ ಮುಂದಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. 2026 ಜೂನ್ 2ನೇ ತಾರೀಕಿನಿಂದ 2026 ಅಕ್ಟೋಬರ್ 31ನೇ ತಾರೀಕಿನ ತನಕ ಗುರು ಕರ್ಕಾಟಕ ರಾಶಿಯಲ್ಲಿ ಅಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 2026 ಅಕ್ಟೋಬರ್ 31ನೇ ತಾರೀಕು ಗುರು ಅತಿಚಾರ ಮಾರ್ಗವಾಗಿ ಅಂದ್ರೆ ಬಹು ಬೇಗನೆ ಸಿಂಹ ರಾಶಿಗೆ ಬರ್ತಾ ಇದ್ದಾರೆ. ಕೇವಲ 5 ತಿಂಗಳು ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ. ಅಂದ್ರೆ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಆ 30 ಡಿಗ್ರಿಯ ಪ್ರಯಾಣವನ್ನು ಒಂದು ಗ್ರಹ ಮಾಡಬೇಕು ಅಂದ್ರೆ, ಅದರಲ್ಲೂ ಗುರುವಿನಂತಹ ಗ್ರಹ ಮಾಡ್ಬೇಕಂದ್ರೆ 1 ವರ್ಷ ಸಮಯ ಬೇಕು. ಅಂತಹದ್ದು ಬಹು ಬೇಗನೆ 30 ಡಿಗ್ರಿಯನ್ನು ದಾಟಿ ಮುಂದಿನ ಮನೆಗೆ ಹೋಗಿ ಅಕ್ಟೋಬರ್ 31ನೇ ತಾರೀಕು ಸಿಂಹರಾಶಿಗೆ ಬಂದು ಅಲ್ಲೊಂದು ತಿಂಗಳಿದ್ದು ಮತ್ತೆ ವಕ್ರೆ ಆಗಿ ಅಲ್ಲೊಂದು 15-20 ದಿನ ಇದ್ದು ಮತ್ತೆ ಹಿಂದಕ್ಕೆ ಹೋಗ್ತಕ್ಕಂಥದ್ದು. ಇದನ್ನ ಅತಿಚಾರ ಮಾರ್ಗ ಅಂತ ಕರಿತೀವಿ. ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಜಲತತ್ವ ರಾಶಿ, ಶನಿ ಕೂಡ ಜಲತತ್ವ ರಾಶಿ, ವಿಪರೀತ ಮಳೆ ಜಲ ಪ್ರಳಯಗಳು ಆಗ್ತಕ್ಕಂಥದ್ದು, ಬಂಗಾರದ ದರ ದುಪ್ಪಟ್ಟು ಆಗ್ತಕ್ಕಂಥದ್ದು, ಬಂಗಾರ ಕಳ್ಳತನಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. ತುಂಬಾನೇ ಹಣಕಾಸಿನ ಬಿಕ್ಕಟ್ಟು, ಹಣಕಾಸಿನ ವಿಚಾರದಲ್ಲಿ ಜಾಸ್ತಿ ಜನ ತುಂಬಾ ತೊಂದರೆಗಳನ್ನ ಪಡಬೇಕಾಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನೋಡ್ಬೇಕಾಗಿರುತ್ತೆ. ಇನ್ನು ಈ 2026ನೇ ಇಸ್ವಿಯಲ್ಲಿ ವೃಶ್ಚಿಕ ರಾಶಿಯವರ ಫಲಿತಾಂಶಗಳನ್ನು ನೋಡೋದಾದ್ರೆ 2026 ಜೂನ್ 2ನೇ ತಾರೀಕಿನ ತನಕನೂ ಕೂಡ ವೃಶ್ಚಿಕ ರಾಶಿಯವರಿಗೆ ಅಂತಹ ದೊಡ್ಡ ಚೇಂಜಸ್ ಏನು ಕಂಡು ಬರೋದಿಲ್ಲ. ಆರ್ಥಿಕ ಮುಗ್ಗಟ್ಟು, ಕೌಟುಂಬಿಕ ವಿಚಾರದಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ. ಆರ್ಥಿಕ ನಷ್ಟ, ವ್ಯಾಪಾರದಲ್ಲೂ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಒತ್ತಡಗಳನ್ನ ಎದುರಿಸಬೇಕಾಗಿರೋ ಪರಿಸ್ಥಿತಿ. ಅದೇ ರೀತಿ ಕುಟುಂಬದ ವ್ಯಕ್ತಿಗಳ ಜೊತೆ ವಾಗ್ವಾದಗಳಾಗಿರಬಹುದು, ಸಾಕಷ್ಟು ಮಾನಸಿಕ ತೊಂದರೆಗಳನ್ನ, ಏರಿಳಿತಗಳನ್ನ ನೋಡ್ಬೇಕಾಗಿರೋ ಪರಿಸ್ಥಿತಿ ಈ ವೃಶ್ಚಿಕ ರಾಶಿಯವರಿಗೆ. 2026 ಜೂನ್ 2ನೇ ತಾರೀಕು ಯಾವಾಗ ಗುರುವಿನ ಪ್ರವೇಶ ಕರ್ಕಾಟಕ ರಾಶಿಗೆ ಆಗುತ್ತೋ, 2026 ಜೂನ್ 2ನೇ ತಾರೀಕಿನಿಂದ 2026 ಅಕ್ಟೋಬರ್ 31ನೇ ತಾರೀಕಿನ ತನಕ, ಅಂದ್ರೆ ಸರಿಸುಮಾರು 5 ತಿಂಗಳ ಕಾಲ ಈ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ಗುರುಬಲ ಅಂತಕ್ಕಂಥದ್ದು ಇರುತ್ತೆ. ಈ 5 ತಿಂಗಳು ಮಾತ್ರ ನಾವು ಹೇಳ್ತಾ ಇರ್ತೀವಲ್ಲಪ್ಪ, ನೀವೇ ಹೇಳ್ತೀರಾ ಗುರುಬಲ ಬಂದ್ಬಿಡ್ತು, ಶನಿಬಲ ಬಂದ್ಬಿಡ್ತು, ಅಥವಾ ನಮಗೆ ಗುರು ಚೆನ್ನಾಗಿಲ್ಲ, ಶನಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತಾ ಇರ್ತೀರಾ. ಗುರು ಎಷ್ಟು ದಿನ ಮಾತ್ರ ಗುರುಬಲ ಇದೆ? ಕೇವಲ 5 ತಿಂಗಳು ಮಾತ್ರ ಇರುತ್ತೆ. ಅದನ್ನ ಅತಿಚಾರ ಮಾರ್ಗವಾಗಿ ಬೇಗ ಬರ್ತಾ ಇದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಸಾಕಷ್ಟು ತೊಂದರೆಗಳನ್ನ ನಾವೆಲ್ಲ ನೋಡ್ಬೇಕಾಗಿರೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ. ಅಂದ್ರೆ 5 ತಿಂಗಳ ಕಾಲ ಮಾತ್ರ ಈ ವೃಶ್ಚಿಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ತುಂಬಾ ಮುನ್ನಡೆ ಸಾಧಿಸ್ತಕ್ಕಂಥದ್ದಾಗಿರಬಹುದು. ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಉನ್ನತವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೋಡ್ತಕ್ಕಂಥದ್ದಾಗಿರಬಹುದು. ಹಾಗೇನೆ ತೀರ್ಥ ಕ್ಷೇತ್ರಗಳ ದರ್ಶನ ಆಗಿರಬಹುದು, ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗಿರಬಹುದು. ಅಲ್ಲದೆ ನಿಮ್ಮ ಆಲೋಚನೆ ಅಂದ್ರೆ ನಿಮ್ಮ ಒಂದು ಬುದ್ಧಿ ಕೌಶಲ್ಯ, ನಿಮ್ಮ ಮಾತನ್ನ ಕೇಳ್ತಕ್ಕಂಥದ್ದು, ಚಂಚಲ ಮನಸ್ಸು ಬಿಟ್ಟು, ಚಂಚಲ ಬುದ್ಧಿಯನ್ನು ಬಿಟ್ಟು ನಿಖರವಾಗಿ ವರ್ತನೆ ಮಾಡ್ತಕ್ಕಂಥದ್ದು, ಇದು ಬೇಡಪ್ಪ, ನಮ್ಗಿದೆಲ್ಲ ಬೇಡ, ಖಂಡಿತವಾಗಿ ಹೇಳ್ತಾ ಇರ್ತಾರೆ ಕೆಲವರೊಬ್ಬರು. ಅದು ಪಂಚಮಸ್ಥಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಂತಾನದ ಒಂದು ವಿಚಾರ ನಾವು ನೋಡ್ಬೇಕಾಗಿರೋದು ಪಂಚಮಸ್ಥಾನನೇ. ಪ್ರೀತಿ, ಪ್ರೇಮ, ಲವ್ ರಿಲೇಶನ್ಶಿಪ್ ನೋಡ್ಬೇಕಾಗಿರೋದು ಪಂಚಮಸ್ಥಾನನೇ. ಅಂತ ಪಂಚಮಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರುತ್ತೆ. ಯಾವಾಗ ಗುರುವಿನ ದೃಷ್ಟಿ ಬೀಳುತ್ತೋ ಆಗ ಪಂಚಮಸ್ಥಾನದ ಮೇಲೆ ನಿಖರವಾಗಿ ಬುದ್ಧಿ ಯೋಚನೆ ಮಾಡುತ್ತೆ. ಇದು ಬೇಡಪ್ಪ, ಇದೆಲ್ಲ ಬೇಡ. ವ್ಯಾಪಾರ ಕ್ಷೇತ್ರದಲ್ಲಿ ಬೇಡಪ್ಪ, ಬಿಸ್ನೆಸ್ ಎಲ್ಲ ಎಕ್ಸ್ಪೆನ್ಷನ್ ಬೇಡ, ವಿಸ್ತರಣೆ ಬೇಡ. ವ್ಯಾಪಾರದಲ್ಲಿ ಸಾಕಷ್ಟು ತುಂಬಾ ತೊಂದರೆಗಳಾಗ್ತಿದಾವೆ ಬೇರೆ ಬೇರೆ ಕಡೆ ಎಲ್ಲ.
ನಾನು ಈ ವ್ಯಾಪಾರ ಮಾಡೋದು ಬೇಡ, ನನಗೆ ಇಷ್ಟ ಇಲ್ಲ. ಅದೇ ತರ ಈ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೂ ಈಗ ನಿಮಗೆ ಅದು ಪ್ರೇರೇಪಣೆ ಕೊಡಲ್ಲ. ಯಾಕೆಂದ್ರೆ ಕರ್ಮ ನಿಮಗೆ ಕಾಪಾಡುತ್ತೆ. ಯಾವುದೋ ಸ್ವಲ್ಪದಲ್ಲಿ ನೀವೇನಾದ್ರೂ ಒಂದು ಪಾಸಿಟಿವ್ ಆಗಿ ಏನಾದರೂ ಒಳ್ಳೇದಾಗಿ ನಡ್ಕೊಂಡಿದ್ರೆ ಇವಾಗ ಅದು ಸೇವ್ ಮಾಡುತ್ತೆ. ಅಂದ್ರೆ ಬೇಗ ಇನ್ವೆಸ್ಟ್ಮೆಂಟ್ ಮಾಡೋದು, ಅವಸರವಾಗಿ ಅಂದ್ರೆ ಅವಸರ ಮಾಡ್ಕೊಂಡ್ಬಿಟ್ಟು ದಿಢೀರಂತ ಧುಮುಕ್ ಬಿಡೋದು, ಮತ್ತೊಮ್ಮೆ ದುಡ್ಡು ನಷ್ಟ ಮಾಡ್ಕೊಳೋದು, ಜೂಜು ಬೆಟ್ಟಿಂಗ್ ಆಡೋದು, ಇದೆಲ್ಲ ಪಂಚಮ ಶನಿ ಇದ್ದಾಗ ನಡೆಯುತ್ತೆ. ಆದ್ರೆ ನವಮ ಸ್ಥಾನದಲ್ಲಿ ಗುರುಬಲ ಬರ್ತಾ ಇದೆಯಲ್ವಾ, ಅದೆಲ್ಲಾನು ಕಡಿಮೆ ಆಗ್ತಾ ಹೋಗುತ್ತೆ. ನಾವೇನ್ ತಪ್ಪು ಮಾಡಿದೀವಿ, ನಾವ್ ಯಾಕೆ ಹಣ ನಷ್ಟ ಮಾಡ್ಕೊಂಡ್ವಿ, ಅದೆಲ್ಲ ನಿಮಗೆ ಅರಿವಾಗ್ತಾ ಹೋಗುತ್ತೆ, ಗುರ್ತಾಗುತ್ತಾ ಹೋಗುತ್ತೆ. ನಾನು ಈ ತರ ತಪ್ಪು ಮಾಡಿದ್ದೆ, ಹೌದು ನಾನು ಈ ತರ ಮಾಡಬಾರ್ದಾಗಿತ್ತು. ಇವಾಗ ಸ್ವಲ್ಪ ಎಚ್ಚೆತ್ಕೊಳ್ತೀರಾ. ಸಂತಾನದ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಉನ್ನತವಾಗಿರ್ತಕ್ಕಂತಹ ಫಲಿತಾಂಶಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಲಾಯರ್ಗಳಿಗೆ, ಟೀಚರ್ಸ್ಗಳಿಗೆ, ಜ್ಯೋತಿಷಿಗಳಿಗೆ, ಮೀಡಿಯಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಜಡ್ಜ್ಗಳಿಗೆ ಸಾಕಷ್ಟು ಉನ್ನತವಾದ ಹೆಸರು ಖ್ಯಾತಿಯನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲೂ ಕೂಡ, ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸಾಕಷ್ಟು ಉನ್ನತವಾಗಿರ್ತಕ್ಕಂತಹ ಸಮಯ ಈ ಜೂನ್ 2ನೇ ತಾರೀಕಿನಿಂದ 2026 ಅಕ್ಟೋಬರ್ 31ನೇ ತಾರೀಕಿನ ತನಕ ಇರ್ತಕ್ಕಂತಹ ಈ 5 ತಿಂಗಳ ಕಾಲ ಸಾಕಷ್ಟು ಉತ್ತಮವಾದ ಸಮಯ ಆಗಿರುತ್ತೆ. ಯಾವಾಗ ಈ 2026 ಅಕ್ಟೋಬರ್ 31ನೇ ತಾರೀಕು ಗುರು ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೋ ಆಗ ಉದ್ಯೋಗದಲ್ಲಿ ಏನು ನೀವು ಈ 5 ತಿಂಗಳಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ. ಇದು ಸ್ವಲ್ಪ ಉದ್ಯೋಗದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಬೇಕಾಗಿರುತ್ತೆ, ಅಪ್ಸ್ ಅಂಡ್ ಡೌನ್ಸ್. ಉದ್ಯೋಗದಲ್ಲಿ ಸಾಕಷ್ಟು ಒತ್ತಡ ಅನುಭವಿಸಬೇಕಾಗಿರುತ್ತೆ. ನಿಮ್ಮ ಹಿಂದೆ ಮಾತಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಸ್ವಲ್ಪ ಏನೋ ಒಂಥರ ಕಸಿಬಿಸಿ ವಾತಾವರಣ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಈ ತರ ನೋಡ್ಬೇಕಾಗಿರುತ್ತೆ. ಈ ತರ ಸಿಚುವೇಶನ್ ಸ್ವಲ್ಪ ಫೇಸ್ ಮಾಡಬೇಕಾಗುತ್ತೆ. ಯಾವಾಗ 2026 ಡಿಸೆಂಬರ್ 13ನೇ ತಾರೀಕು ಗುರು ವಕ್ರೆ ಆಗ್ತಾರೋ ಆಗ ಉದ್ಯೋಗದ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನ ನಾವು ನೋಡ್ಬೇಕಾಗುತ್ತೆ. ಇದು ಈ ವರ್ಷ ವೃಶ್ಚಿಕ ರಾಶಿಯವರ ಫಲಿತಾಂಶಗಳು. ಚತುರ್ಥ ಸ್ಥಾನದಲ್ಲಿ ರಾಹು, ಪಂಚಮ ಶನಿ, ಇದೆಲ್ಲ ಸ್ವಲ್ಪ ತೊಂದರೆ. ಯೋಚನೆ ಮಾಡ್ದಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ದುಡ್ಡು ಕಳ್ಕೊಳ್ತಕ್ಕಂಥದ್ದು, ಇದೆಲ್ಲ ನೀವು ಅನುಭವಿಸ್ತಾ ಬರ್ತಾ ಇದ್ರ. ವೃಶ್ಚಿಕ ರಾಶಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಒಂದೇ ತರ ಫಲಿತಾಂಶಗಳು ಇರೋದಿಲ್ಲ. ಡಿಪೆಂಡ್ಸ್ ಆನ್ ಅಷ್ಟಕವರ್ಗ ಬಿಂದುಗಳು. ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ. ಶನಿ ಮೀನ ರಾಶಿಗೆ ಪ್ರವೇಶ ಆಗ್ತಾ ಇದೆ, ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ, ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಅದನ್ನ ನಮ್ಮ ಜನ್ಮ ಜಾತಕಕ್ಕೆ ಗೊತ್ತಾಗುತ್ತೆ, ಜನ್ಮ ಜಾತಕದಲ್ಲಿ ಗೊತ್ತಾಗುತ್ತೆ. ಸೊ ಏನೋ ಯೂಟ್ಯೂಬ್ ಅಲ್ಲಿ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಒದ್ರು ಬಿಟ್ಟು ಹೋಗ್ತಾ ಇಲ್ಲ. ಸಾಕಷ್ಟು ಆಲೋಚನೆ ಮಾಡಿ ವಿವೇಕದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಈ 2026 ಜನವರಿಯಿಂದ ಜೂನ್ 2ನೇ ತಾರೀಕಿನ ತನಕ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಮತ್ತೊಮ್ಮೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಜೂಜು ಬೆಟ್ಟಿಂಗು, ಇವೆಲ್ಲಾನು ಬಿಟ್ಬಿಡಿ. ಜೂನ್ 2ನೇ ತಾರೀಕಿನಿಂದ 2026 ಅಕ್ಟೋಬರ್ 31ನೇ ತಾರೀಕಿನ ತನಕ ಸ್ವಲ್ಪ ಸಮಯ ಉತ್ತಮವಾಗಿರುತ್ತೆ. ಅದಷ್ಟೊಂದು ತೊಂದರೆಗಳೇ ನಿಮ್ಗೆ ಕೊಡೋದಿಲ್ಲ. ಮತ್ತೆ 2026 ಅಕ್ಟೋಬರ್ 31ನೇ ತಾರೀಕಿನಿಂದ ಮತ್ತೆ ಉದ್ಯೋಗದಲ್ಲಿ ಸ್ವಲ್ಪ ನೀವು ತುಂಬಾನೇ ಯೋಚನೆ ಮಾಡಿ ಮುಂದುವರಿಬೇಕಾಗಿರುತ್ತೆ. ಇದು 2026 ವೃಶ್ಚಿಕ ರಾಶಿಯವರ ವಾರ್ಷಿಕ ಫಲಿತಾಂಶಗಳು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕಂಪಲ್ಸರಿ ಬೇಕು ಅಂತವ್ರು ಮಾತ್ರ ಕಾಲ್ ಮಾಡಿ. ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.